ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 141 ಪಾಯಿಂಟ್ಸ್ ಡೌನ್ ಆಗಿ 59,463ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 45 ಪಾಯಿಂಟ್ಸ್ ಡೌನ್ ಆಗಿ 17,465ನಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 92 ಪಾಯಿಂಟ್ಸ್ ಡೌನ್ ಆಗಿ 39,909ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 1,470 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 1,400 ಕ್ರೋರ್ಸ್ ಬೈ ಮಾಡಿದ್ದಾರೆ. ಜಿ ಎಂಟರ್ಟೈನ್ಮೆಂಟು ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಮಧ್ಯದಲ್ಲಿ ನಡೆದಿರುವಂಥ ಇಶ್ಯೂ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೆ ಅಲ್ವಾ. ಜಿ ಎಂಟರ್ಟೈನ್ಮೆಂಟ್ ಅವರು ಇಂಡಸ್ ಬ್ಯಾಂಕ್ಗೆ ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಂತ ಹೇಳಿ ಇಂಡಸ್ಇಂಡ್ ಬ್ಯಾಂಕ್ ಅವರು NCLTನ ಅಪ್ರೋಚ್ ಮಾಡಿದ್ದಾರೆ. NCLT ಅವರು ಕಾರ್ಪೊರೇಟ್ ಇನ್ಸಾಲ್ವೆನ್ಸಿ ಪ್ರೊಸೀಜರ್ನ ಫಾಲೋ ಆಗಬೇಕಂತ ಆದೇಶ ಮಾಡಿದ್ರು. NCLTಯಿಂದ ಜಿ ಎಂಟರ್ಟೈನ್ಮೆಂಟ್ ಅವರಿಗೆ ಅಗೇನೆಸ್ಟ್ ಆಗಿ ಆದೇಶ ಬಂದಿರೋ ಕಾರಣವಾಗಿ ಜಿ ಎಂಟರ್ಟೈನ್ಮೆಂಟ್ ಅವರು NCLT ಕೊಟ್ಟಿರುವಂಥ ಆದೇಶಕ್ಕೆ ಅಗೇನೆಸ್ಟ್ ಆಗಿ NCLATನಲ್ಲಿ ಅಪೀಲ್ ಮಾಡಿದ್ದಾರೆ. ಇವತ್ತು NCLATನಲ್ಲಿ ಇದರ ರಿಲೇಟೆಡ್ ಆಗಿ ಹಿಯರಿಂಗೂ ನಡೆದಿದೆ. NCLAT ಅವರು ಇವರಿಬ್ಬರು ಆರ್ಗ್ಯುಮೆಂಟ್ ಕೇಳಿದ ಮೇಲೆ ಸ್ಪಂದಿಸ್ತಾ ಜಿ ಮತ್ತು ಸೋನಿ ಅಮಾಲ್ಗಮಿನೇಷನ್ಗೆ ಆಲ್ ನೆಸೆಸರಿ ಅಪ್ರೂವಲ್ಸ್ ಇರೋ ಥರ ಅಂಡ್ ಈಗ ಜಿ ಎಂಟರ್ಟೈನ್ಮೆಂಟಿಂದ ಯಾವುದಾದ್ರೂ ಡೆಟ್ ರಿಕವರಿ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರಲ್ವಾ, ಅದು ಜಿ ಎಂಟರ್ಟೈನ್ಮೆಂಟಿಂದ ರಿಕವರಿ ಮಾಡಬಾರ್ದಂತ ಅಂಡ್ ಹಾಗೆ NCLT ಅವರು ನಿನ್ನೆ ಯಾವುದಾದ್ರೂ ಆದೇಶ ಕೊಟ್ಟಿದ್ದಾರಲ್ವಾ ಅದರ ರಿಲೇಟೆಡ್ ಆಗಿ ಯಾವ ಥರನೂ ಆರ್ಗ್ಯುಮೆಂಟ್ಸನ್ನು NCLAT ಹತ್ರ ಕೇಳಿಸದೇ ಇರೋ ಕಾರಣವಾಗಿ ನಿನ್ನೆ NCLT ಅವರು ಕೊಟ್ಟಿರುವಂಥ ಆದೇಶದ ಮೇಲೆ NCLAT ಅವರು ಸ್ಟೇ ಕೊಟ್ಟಿದ್ದಾರೆ. ಸೊ ಇದು ಜಿ ಎಂಟರ್ಟೈನ್ಮೆಂಟ್ ಅವರಿಗೆ ಸ್ವಲ್ಪ ರಿಲೀಫ್ ಅಂತೂ ಕೊಟ್ಟಿದ್ದಾರೆ. ಈ ಆದೇಶ ಬಂದ ಮೇಲೆ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ನಲ್ಲಿ ನಮಗೆ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ. ನೆಕ್ಸ್ಟು ಯುರೋಪ್ನಲ್ಲಿರುವಂಥ ಎನರ್ಜಿ ಕ್ರೈಸಿಸ್ನಲ್ಲಿ ಭಾಗವಾಗಿ BISF ಅವರು ಅವರ ಪ್ಲಾಂಟ್ಸ್ ಅಂತೂ ಶಟ್ ಡೌನ್ ಮಾಡ್ತಿರೋ ಥರ. ಸೊ ಇದರಿಂದ ಇವರು ಕಾಸ್ಟ್ ಕಮ್ಮಿ ಮಾಡೋದಕ್ಕೆ 2,600ವರೆಗೂ ಜಾಬ್ಸ್ ಕಟ್ ಮಾಡ್ತಿರೋ ಥರ ಅನೌನ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ವರ್ಲ್ಡ್ನಲ್ಲಿ BISF ಪ್ಲಾಂಟು ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕೆಮಿಕಲ್ ಪ್ಲಾಂಟ್ ಅಂಡ್ BISF ಅವರಿಗೆ ವರ್ಲ್ಡ್ TDA ಪ್ರೊಡಕ್ಷನಲ್ಲಿ 10% ಕಾಂಟ್ರಿಬ್ಯೂಷನ್ ಇದೆ. ನಾವು ಇವರ ಪ್ಲಾಂಟ್ಸ್ ನಾವು ಕ್ಲೋಸ್ ಮಾಡ್ತಾ ಇರೋದು ಅದರಿಂದ ನಮ್ಮ ಇಂಡಿಯನ್ ಕಂಪನಿ ಆಗಿರೋಂಥ Gnfc ಅವರಿಗೆ ಅದು ಪಾಸಿಟಿವ್. ಬಿಕಾಸ್ ಇದರಿಂದಾನೇ ಗ್ಲೋಬಲಿ TDA ಒಂದು ಶಾರ್ಟೇಜ್ ಆಗತ್ತಲ್ವಾ, ಇದರಿಂದ ಪ್ರೈಸಸ್ಸು ಜಾಸ್ತಿ ಬೆಳೆಯುವಂಥ ಅವಕಾಶ ಇದೆ. ಸೊ ಈ TDA ಪ್ರೈಸಸ್ನಲ್ಲಿ ಜಾಸ್ತಿ ಬೆಳೀತಾ ಇದ್ರೆ ಅದು Gnfc ಅವರಿಗೆ ಪಾಸಿಟಿವ್. ಅಂದರೆ Gnfc ಅವರು ಟೋಟಲ್ ರೆವಿನ್ಯೂನಲ್ಲಿ TDA ಜಾಸ್ತಿ ಕಾಂಟ್ರಿಬ್ಯೂಷನ್ 27% ಇದೆ. ಸೊ ಈಗ ಪ್ರೈಸಸ್ಸು ಜಾಸ್ತಿ ಬೆಳೆಯುವಂಥ ಅವಕಾಶ ಇದೆ ಅಲ್ವಾ, ಅದರಿಂದ ಇವರ ರೆವಿನ್ಯೂಸು ಅಂಡ್ ಮಾರ್ಜಿನ್ಸನ್ನು ಬೆಳೆಯುತ್ತಲ್ವಾ, ಅದರಿಂದ ಇವತ್ತಿನ ಸೆಷನಲ್ಲಿ Gnfc ಸ್ಟಾಕ್ನಲ್ಲಿ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ. ನೆಕ್ಸ್ಟು ಇವತ್ತು ಒಲೆಕ್ಟ್ರಾ ಗ್ರೀನ್ ಸ್ಟಾಕ್ನಲ್ಲಿ ಒಳ್ಳೆ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ ಅಲ್ವಾ. ಇದಕ್ಕೆ ರೀಸನ್ ಸ್ಪೆಷಲ್ ಆಗಿ ಏನೂ ಇಲ್ಲ, ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಇವರು ರಿಲಯನ್ಸ್ ಅವ್ರ ಜೊತೆ ಟೆಕ್ನಾಲಜಿ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಹೈಡ್ರೋಜನ್ ಬಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಥರ ಅಂಡ್ ಈ ಬಸ್ಸಸ್ನಲ್ಲಿ ಒಂದು ಮಾಡೆಲ್ನು ಇವರು ನಿನ್ನೆ ಅನ್ವೀಲ್ ಮಾಡಿದ್ದಾರೆ. ಸೊ ರಿಲಯನ್ಸ್ ಆ ಥರ ದೊಡ್ಡ ಸಂಸ್ಥೆಯಿಂದ ಇವರು ಟೆಕ್ನಾಲಜಿ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋದು, ರಿಲಯನ್ಸ್ ಅವರು ಇದರ ರಿಲೇಟೆಡ್ ಆಗಿ ಇವರಿಗೆ ಒಳ್ಳೆ ಸಪೋರ್ಟ್ ಕೊಡ್ಬೋದು ಅಂತ ಹೇಳಿ ಮಾರ್ಕೆಟು ಎಸ್ಟಿಮೇಟ್ ಮಾಡಿರೋ ಕಾರಣವಾಗಿ ಇವತ್ತಿನ ಸೆಷನಲ್ಲಿ ನಮಗೆ ಅಷ್ಟೊಂದು ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ. ಆದರೆ ಇಲ್ಲಿ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೊಳ್ಳಿ, ಈ ಹೈಡ್ರೋಜನ್ ಬಸ್ಸಸ್ನ ಇನ್ನೂ ಜಸ್ಟ್ ಇವರು ಅನ್ವೀಲ್ ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ 1 ಇಯರ್ನಲ್ಲಿ ಕಮರ್ಷಿಯಲೈಸೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಈ ಬಸ್ ರಿಲೇಟೆಡ್ ಆಗಿ ಇವರಿಗೆ ವೇರಿಯಸ್ ಅಪ್ರೂವಲ್ಸ್ ಬರಬೇಕಾಗತ್ತೆ ಅಂಡ್ ಹಾಗೆ ಅದಲ್ಲದೆ ನಮ್ಮ ಹತ್ರ ಇನ್ನೂ ಹೈಡ್ರೋಜನ್ ಎಕೋಸಿಸ್ಟಮನ್ನು ಬಿಲ್ಡ್ ಆಗಿಲ್ಲ ಅಂಡ್ ಹೈಡ್ರೋಜನ್ ಎಕೋಸಿಸ್ಟಮ್ ಬಿಲ್ಡ್ ಆಗಿ ಈ ಬಸ್ಸಸ್ ಸಕ್ಸಸ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಇಯರ್ಸ್ ಟೈಮ್ ಆಗ್ಬೋದು. ಅದರಿಂದ ಆದರೆ ಮಾರ್ಕೆಟಲ್ಲಿರುವಂಥ ಇಫೋರಿಯಿಂದಾನೇ ಇವತ್ತೊಂದು ಸೆಷನಲ್ಲಿ ನಮಗೆ ಸ್ಟಾಕ್ನಲ್ಲಿ ಇಷ್ಟೊಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ನೆಕ್ಸ್ಟು ಇವತ್ತು Paytm ಅವರಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. ನಾವು ಜನರಲಿ UPI ಪೇಮೆಂಟ್ಸ್ ಮಾಡೋವಾಗ ಸ್ವಲ್ಪ ಟೈಮು ಆ ಪೇಮೆಂಟ್ಸ್ ಎಲ್ಲ ಫೇಲ್ ಆಗ್ತಾ ಇರತ್ತಲ್ವಾ, ಒಂದು ಸಲ ನಮ್ಮ ಬ್ಯಾಂಕ್ ಅಕೌಂಟ್ಸ್ಗೆ ಹಣ ಕಟ್ ಆದ್ಮೇಲೆ ಮತ್ತೆ ರಿಟರ್ನ್ ಬರ್ತಾ ಇರುತ್ತೆ. ಬಟ್ ಈಗ ಇವರು ಲಾಂಚ್ ಮಾಡಿರೋಂಥ ಲೈಟ್ನಿಂಗ್ ಫಾಸ್ಟು UPI ಪೇಮೆಂಟ್ಸು ಆಪ್ಷನ್ ಇದೆ ಅಲ್ವಾ, ಇದು ಫೇಲ್ ಆಗಲ್ಲ ಅಂತ ಹೇಳಿ ಇವರು ಕ್ಲೈಮ್ ಮಾಡ್ತಿದ್ದಾರೆ. ಸೊ ಈ ಸರ್ವಿಸಸ್ನ ಇವರು Paytm ನ್ಯೂ ವರ್ಷನ್ ಆ್ಯಪ್ನಲ್ಲಿ ಎನೇಬಲ್ ಮಾಡಿರೋ ಥರ ಇವರು ಕ್ಲೈಮ್ ಮಾಡ್ತಿದ್ದಾರೆ. ಇವತ್ತು Paytm ಅವರಿಂದ ಈ ಅನೌನ್ಸ್ ಬಂದಿರೋ ಕಾರಣವಾಗಿ ಇವತ್ತಿನ ಸೆಷನಲ್ಲಿ ನಮಗೆ Paytm ಸ್ಟಾಕು ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ. ನೆಕ್ಸ್ಟು ಇವತ್ತಿನ ದಿವಸ ರೆಡಿಂಗ್ಟನ್ ಸ್ಟಾಕ್ನಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. ಈ ಬ್ಲಾಕ್ ಡೀಲ್ನಲ್ಲಿ 18 ಕ್ರೋರ್ ಶೇರ್ಸು ಹ್ಯಾಂಡ್ಸ್ ಚೇಂಜ್ ಆಗಿರೋ ಥರ ಅಪ್ಡೇಟ್ಸ್ ಬರ್ತಿದೆ. ಈ ಬ್ಲಾಕ್ ಡೀಲ್ನಲ್ಲಿ ಸಿನಿಕ್ಸ್ ಮಾರ್ಷಿಸ್ ಲಿಮಿಟೆಡ್ ಅವರು 24.13% ಅಂದರೆ 3,200 ಕ್ರೋರ್ಸ್ವರೆಗೂ ಶೇರ್ಸ್ನ ಸೆಲ್ ಮಾಡ್ತಿರೋ ಥರ ಮಾರ್ಕೆಟ್ನಲ್ಲಿ ಅಪ್ಡೇಟ್ ಬರ್ತಿದೆ ಅಂಡ್ ಇವ್ರ ಹತ್ರದಿಂದ ಯಾರು ಬೈ ಮಾಡಿರೋದನ್ನು ನಮಗೆ ಇವತ್ತು ನೈಟು ಅಪ್ಡೇಟ್ ಆಗುತ್ತೆ. ಈ ಬ್ಲಾಕ್ ಡೀಲ್ ಯಾವ ಪ್ರೈಸಲ್ಲಿ ನಡೆದಿರೋದನ್ನು ಅಪ್ಡೇಟು ಇನ್ನೂ ಬಂದಿಲ್ಲ. ಆದರೆ ಈ ಬ್ಲಾಕ್ ಡೀಲ್ ನಡೆದ ಮೇಲೆ ಇವತ್ತಿನ ಸೆಷನಲ್ಲಿ ರೆಡಿಂಗ್ಟನ್ ಸ್ಟಾಕ್ನಲ್ಲಿ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ. ಫ್ರೆಂಡ್ಸ್, ರಷ್ಯಾ ಅಂಡ್ ಉಕ್ರೈನ್ ವಾರು ಸ್ಟಾರ್ಟ್ ಆಗಿ 1 ಇಯರ್ ಆಗ್ತಿದೆ ಅಲ್ವಾ, ಅಂಡ್ ಈ ವಾರ್ ಸ್ಟಾರ್ಟ್ ಆದಾಗಿಂದಾನು ಈ ವಾರಿಂದ ಉಕ್ರೈನು ಎಷ್ಟೊಂದು ನಷ್ಟ ಆಗಿದೆ ಅಂತ
ಯುಕ್ರೇನ್ ಜೊತೆಗೆ ತುಂಬಾ ದೇಶಗಳಂತೂ ಈ ವಾರಿಂದ ಸ್ಟ್ರಗಲ್ ಆಗ್ತಿದೆ. ಈ ವಾರಿಂದ ಎಷ್ಟು ದೇಶಗಳು ಸ್ಟ್ರಗಲ್ ಆಗ್ತಾ ಇದ್ರೆ ಅಮೆರಿಕ ಮಾತ್ರ ಲಾಭ ಪಡ್ತಿದೆ. ಅಮೆರಿಕ ಯಾವ ತರ ಲಾಭ ಪಡ್ತಿದೆ ಅಂಡ್ ಎಷ್ಟು ಲಾಭ ಪಟ್ಟಿದೆ ಅಂತ ನಾವೀಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್, ರಷ್ಯಾ ಅಂಡ್ ಉಕ್ರೇನ್ ಮಾರು ಸ್ಟಾರ್ಟ್ ಆದ ತಕ್ಷಣ US ಯುಕ್ರೇನ್ಗೆ ಸಪೋರ್ಟ್ ಮಾಡಿದ್ದೆ. ಈವನ್ USA ಅಲ್ಲ, ಯುರೋಪಿಯನ್ ಕಂಟ್ರೀಸ್ ಎಲ್ಲಾನು ಯುಕ್ರೇನ್ಗೆ ಸಪೋರ್ಟ್ ಮಾಡಿವೆ. ಈ ಸಪೋರ್ಟ್ ಮಾಡಿರಲು ಭಾಗವಾಗಿ US ಅಂಡ್ ಯುರೋಪಿಯನ್ ಕಂಟ್ರೀಸು ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ನ ವಿಧಿಸಿದ್ದಾರೆ, ಅಂದ್ರೆ ನಿರ್ಬಂಧಗಳು ವಿಧಿಸಿದ್ದಾರೆ. ಈ ಸ್ಯಾಂಕ್ಷನ್ಸ್ ಅಲ್ಲಿ ಭಾಗವಾಗಿ ಇವರು ಯಾರೂ ರಷ್ಯಾದಿಂದ ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಜೊತೆಗೆ ಇನ್ಯಾವ ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡಲ್ಲ. ಆಕ್ಚುಲಿ ಈ ವರ್ಲ್ಡ್ಗೆ ಕ್ರೂಡ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾಂಟ್ರಿಬ್ಯೂಷನ್ ನಲ್ಲಿ ರಷ್ಯಾನೇ ಕೀ ರೋಲ್. ಸೊ ರಷ್ಯಾ ಮೇಲೆ US ಅಂಡ್ ಯುರೋಪಿಯನ್ ಕಂಟ್ರೀಸು ಈ ತರ ಸ್ಯಾಂಕ್ಷನ್ಸ್ ವಿಧಿಸಿರೋ ಕಾರಣವಾಗಿ ಒಂದೇ ಸಲಿ ಕ್ರೂಡ್ ಅಂಡ್ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಅಂತೂ ತುಂಬಾ ಜಾಸ್ತಿ ಬೆಳೆದಿದೆ. ಇದರಿಂದ ಟೋಟಲ್ ವರ್ಲ್ಡ್ ಅಲ್ಲಾನು ಇಂಪ್ಯಾಕ್ಟ್ ಆಗಿದೆ. ವರ್ಲ್ಡ್ ಮೊತ್ತದಲ್ಲಿ ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋ ಕಂಟ್ರೀಸ್ ಯಾವುದಂದ್ರೆ ಯುರೋಪಿಯನ್ ಕಂಟ್ರೀಸೇ. ಬಿಕಾಸ್ ಯುರೋಪಿಯನ್ ಕಂಟ್ರೀಸೇ ಜಾಸ್ತಿ ಕ್ರೂಡ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂತಿವೆ. ಸೊ ಈಗ ಸ್ಯಾಂಕ್ಷನ್ಸ್ ವಿಧಿಸಿರೋ ಕಾರಣವಾಗಿ ಪ್ರೈಸಸ್ ಜಾಸ್ತಿ ಒಂದೇ ಸಲಿ ಜಾಸ್ತಿ ಬೆಳೆದೋಯ್ತು. ಇದರಿಂದ ಯುರೋಪಿಯನ್ ಕಂಟ್ರೀಸ್ ಎಲ್ಲಾದ್ರಲ್ಲೂ ಇನ್ಫ್ಲೇಷನ್ ಒಂದೇ ಸಲಿ ಜಾಸ್ತಿ ಬೆಳೆದೋಗಿತ್ತು. ಬಟ್ ಆದ್ರೆ ಇವರು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿದ್ರು ಇವರ ರೆಗ್ಯುಲರ್ ಯೂಸೇಜ್ಗೋಸ್ಕರ ಇವ್ರಿಗೆ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಬೇಕಾಗತ್ತಲ್ವಾ, ಅದರಿಂದ ಇವರು ಕ್ರೂಡ್ ಅಂಡ್ ನ್ಯಾಚುರಲ್ ಗ್ಯಾಸ್ನ ಜಾಸ್ತಿ US ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ 2022 ಇಯರ್ಗೆಲ್ಲಾನು ಯುರೋಪಿಯನ್ ಕಂಟ್ರೀಸು ಇಂಪೋರ್ಟ್ ಮಾಡ್ಕೊಂಡಿರೋಂಥ LNG ನಲ್ಲಿ 41% US ಇಂದಾನೇ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಪ್ರೀವಿಯಸ್ಲಿ ಇವರು US ಇಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಕ್ವಾಂಟಿಟಿನ ಕಂಪೇರ್ ಮಾಡಿದ್ರೆ ಅದು 154% ಜಾಸ್ತಿ ಆಗಿದೆ. ಇದರಿಂದ USಗೆ ಸಂಬಂಧಿಸಿರೋ ಕಂಪನೀಸು 2022 ನಲ್ಲಿ $131.1 ಬಿಲಿಯನ್ ಪ್ರಾಫಿಟ್ ಸಂಪಾದನೆ ಮಾಡಿದ್ದಾರೆ. 2021 ನಲ್ಲಿ ಕಂಪೇರ್ ಮಾಡಿದ್ರೆ ಇವರು ಯುರೋಪ್ನಲ್ಲಿ ಸೇಲ್ ಮಾಡಿರೋದ್ರಿಂದ ಬಂದಿರುವಂಥ ಪ್ರಾಫಿಟ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಅಂಡ್ ಅದಲ್ಲದೆ US ಯುಕ್ರೈನ್ ವಾರ್ಗೆ ರಿಲೇಟೆಡ್ ಆಗಿ ಎಕ್ವಿಪ್ಮೆಂಟ್ಸ್ ಲೈಕ್ ವೆಪನ್ಸ್ ಈ ಥರವೆಲ್ಲಾನು ಉಕ್ರೈನ್ಗೆ ಕೊಡೋದು ಶುರು ಮಾಡಿದ್ದಾರೆ. ಸೊ ಈ ವಾರ್ ಇಂಟೆನ್ಸಿಟಿ ಜಾಸ್ತಿ ಬೆಳೆದಿರೋ ಕಾರಣವಾಗಿ ವರ್ಲ್ಡ್ ಅಲ್ಲಿ ಎಲ್ಲಾ ದೇಶಗಳು ವಾರ್ ಬರೋಂಥ ಅವಕಾಶ ಇದೆ ಅಂತ ಅವರು ಡಿಫೆನ್ಸ್ ಬಡ್ಜೆಟ್ಸ್ನ ಜಾಸ್ತಿ ಮೊತ್ತದಲ್ಲಿ ಈ ಡಿಫೆನ್ಸ್ ಬಡ್ಜೆಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ USಗೆ ಸಂಬಂಧಿಸಿರುವ ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನೀಸು ತುಂಬಾ ಲಾಭ ಪಡಿವೆ. ಸೊ ಈ ವಾರ್ ಇನ್ನೂ ಎಷ್ಟು ದಿವಸ ಕಂಟಿನ್ಯೂ ಆಗತ್ತಲ್ವಾ, USಗೆ ಅಷ್ಟು ಒಳ್ಳೆಯದು. ಅದರಿಂದ US ಅಂತೂ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾನೆ ಬರ್ತಿದೆ. ಸೊ ಈ ವಾರ್ ಈ ಥರ ಕಂಟಿನ್ಯೂ ಆಗೋ ಕಾರಣವಾಗಿ ಯುರೋಪಿಯನ್ ಕಂಟ್ರೀಸು ಜಾಸ್ತಿ ನಷ್ಟ ಪಡ್ತಿವೆ ಅಂಡ್ ಯುರೋಪ್ ಜೊತೆಗೆ ಅದರ್ ಕಂಟ್ರೀಸು ನಷ್ಟ ಪಡ್ತಿದೆ. ಬಟ್ ಇದರಿಂದ US ಮಾತ್ರ ಲಾಭ ಪಡ್ತಿದೆ. ಇವನ್ ಡಿಫೆನ್ಸ್ ರಿಲೇಟೆಡ್ ಆಗಿ ಎಕ್ವಿಪ್ಮೆಂಟ್ಸು, ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸ್ ಜೊತೆಗೆ ಇವರ ಹತ್ರದಿಂದ 2022 ನಲ್ಲಿ ಇವರ ಹತ್ರದಿಂದ ಫುಡ್ ಗ್ರೈನ್ಸು ಅದರ್ ಕಂಟ್ರೀಸು ಜಾಸ್ತಿನೇ ಇಂಪೋರ್ಟ್ ಮಾಡ್ಕೊಂಡಿರೋ ಥರ ಎಸ್ಟಿಮೇಷನ್ಸ್ ಬರ್ತಿದೆ. ಸೊ ಈ ತರ US ಅಂತೂ ರಷ್ಯಾ ಯುಕ್ರೈನ್ ವಾರಿಂದ ತುಂಬಾ ಲಾಭ ಪಡೆದಿದೆ. ಬಟ್ ಅದರ್ ಕಂಟ್ರೀಸ್ ಮಾತ್ರ ನಷ್ಟ ಪಡ್ತಿವೆ. ಒಂಥರ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸಿರೋ ಕಾರಣವಾಗಿ ರಷ್ಯಾ ಸ್ಟ್ರಗಲ್ ಆಗ್ತಿದೆ ಅಂತ ಹೇಳಿ ಯುರೋಪಿಯನ್ ಕಂಟ್ರೀಸು ಅಂಡ್ US ಎಸ್ಟಿಮೇಟ್ ಮಾಡಿದ್ರೆ ರಷ್ಯಾ ಮಾತ್ರ ಎಸ್ಟಿಮೇಟ್ಸ್ ಮಾಡಿದ್ರು ರಷ್ಯಾದಿಂದ ಯಾವಾಗ್ಲೂ ಇಂಪೋರ್ಟ್ ಮಾಡ್ಕೊಳ್ಳೋಂಥ ಕ್ರೂಡ್ ಕ್ವಾಂಟಿಟಿ ಆದರೂ 2022 ನಲ್ಲಿ ಇಂಡಿಯಾ, ಚೈನಾ ಜಾಸ್ತಿ ಕ್ರೂಡ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಾರಣವಾಗಿ ರಷ್ಯಾ ಅಂತೂ ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಲ್ಲ. ಬಟ್ ಒಂಥರ ವಾರಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಬಟ್ ಆದರೆ ಇವರ ಕ್ರೂಡ್ ಸೇಲ್ಸ್ ಅಂತೂ ಜಾಸ್ತಿ ಆಗಿದೆ. ಆದರೆ ಈ ವಾರಿಂದ ಅಲ್ಟಿಮೇಟ್ ಆಗಿ ಜಾಸ್ತಿ ಲಾಭ ಪಡೆದಿರುವಂಥ ಕಂಟ್ರಿ ಯಾವುದಾದ್ರೂ ಇದೆ ಅಂದರೆ ಮಾತ್ರ ಅದು US. ಅಂಡ್ ಈ ವಾರಿಂದ ಯಾರಿಗೂ ಒಳ್ಳೇದಲ್ಲ. ಈ ವಾರು ಎಷ್ಟು ಜಲ್ದಿ ಮುಗಿದ್ರೆ ಅಷ್ಟು ಒಳ್ಳೆಯದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.